ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ಸಂಜೆ ಮುರುಡೇಶ್ವರಗೆ ಬಂದು ಸ್ಟೇ ಆದ್ವಿ. ನಾವು ಸ್ಕೂಬಾ ಡೈವ್ನ ಬುಕ್ ಮಾಡಿದ್ದಿದ್ದು ಸ್ಲಾಟ್ 1. ಅಂದರೆ ಬೆಳಗ್ಗೆ 7 o'clock ಸ್ಟಾರ್ಟ್ ಆಗುತ್ತೆ. ಸೊ 7 o'clock ಬಂದು ಡಾಕ್ಯುಮೆಂಟೇಷನ್ ಇತ್ತು. ಇನ್ ಕೇಸ್ ನಮಗೇನೆ ಆದರೂ ನಾವೇ ಜವಾಬ್ದಾರಿ ಅಂತ ಅದೆಲ್ಲ ಸೈನ್ ಮಾಡಿಸ್ಕೊಂಡು ಬೋಟ್ ಹತ್ರ ಹೊರಟು ಸ್ಕೂಬಾ ಡೈವ್ಗೆ ಹೊರಟ್ವಿ ಗೈಸ್. ಸ್ಕೂಬಾ ಡೈವ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಗೈಸ್. ನಾನು ತುಂಬ ಸಲ ಹೇಳ್ತಾಯಿದ್ದೆ ಕೂಡ ಹೋಗೋಣ ಅಂತ. ಬಟ್ ಅದು ಆಗ್ತಾ ಇರಲಿಲ್ಲ. ನಾನು ಫ್ರೀ ಇದ್ದರೆ ನನ್ನ ಹಸ್ಬೆಂಡ್ ಫ್ರೀ ಇರ್ತಿರ್ಲಿಲ್ಲ, ಅವ್ರು ಫ್ರೀ ಇದ್ದರೆ ನಾನು ಫ್ರೀ ಇರ್ತಿರ್ಲಿಲ್ಲ. ಈ ಥರನೇ ತುಂಬ ದಿನದಿಂದ ಆಗ್ತಾಯಿತ್ತು. ಸೊ ನಾವು ಸುಮ್ಮನೆ ಇದ್ವಿ, ಬಿಡು ನೋಡೋಣ ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡು. ಬಟ್ ಈ ಟೈಮು ನಾನು ರಜಾ ಹಾಕಿದ್ದೆ ಅಂತ ನನ್ನ ಹಸ್ಬೆಂಡ್ ಕೂಡ ಶೂಟ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಹೋಗೋಣ ಅಂತ ಸರ್ಪ್ರೈಸಾಗಿ ಕರ್ಕೊಂಬಂದರು ಗೈಸ್. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಭಯ ಕೂಡ ಆಯಿತು. ಅದಂತೂ ಆ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಆಗಲ್ಲ ಗೈಸ್. ಸ್ಟಾರ್ಟಿಂಗ್ ನನ್ನ ಕೈಲ ಆಗೋದೆಲ್ಲ ಕ್ವಿಟ್ ಮಾಡೋಣ ಅನ್ನೋಷ್ಟು ಭಯ ಆಯಿತು. ಬಟ್ ಆಮೇಲೆ ಅಂದ್ಕೊಂಡೆ, ಇಲ್ಲ, ನನ್ನ ಹಸ್ಬೆಂಡ್ ಇಷ್ಟೆಲ್ಲ ಎಫರ್ಟ್ ಹಾಕಿ ನನ್ನನ್ನು ಕರ್ಕೊಂಬಂದಿದ್ದಾನೆ ಅಂದಮೇಲೆ ನಾನು ಇದನ್ನು ಮಾಡಲೇಬೇಕು ಅಂತ ಧೈರ್ಯ ತೊಗೊಂಡು ಹೋದೆ ಗೈಸ್. ನನ್ನ ಜೊತೆ ಬಂದಿದ್ದ ಗೈಡ್ ಕೂಡ ನಂಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಗೈಸ್. ನಾನು ಕಂಫರ್ಟಬಲ್ ಫೀಲ್ ಮಾಡೋವರೆಗೂ ನನ್ನನ್ನು ಅಂಡರ್ ವಾಟ್ರ್ ಕರ್ಕೊಂಡು ಹೋಗಲಿಲ್ಲ. ಒಂದು ಸಲ ನಾನು ಕಂಫರ್ಟಬಲ್ ಆದೆ ಗೈಸ್. ನೆಕ್ಸ್ಟು ನೀವೇ ನೋಡಿ ಗೊತ್ತಾಗುತ್ತೆ. ನಾವಿವಾಗ ಮುರುಡೇಶ್ವರದಲ್ಲಿ ಸ್ಕೂಬಾ ಡೈವ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿತ್ತು ಸ್ಕೂಬಾ. ಇವಾಗ ಮರವಂತೆ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಆ ಕಡೆ ಬೀಚು, ಈ ಕಡೆ ಅಲ್ಲಿ ಹಿಂದೆ ಹೋಯ್ತು ನದಿ. ನಾವು ಹೋಗೋಣ ಬೇಡ ಅಂತ ಗೈಸ್ ಅಷ್ಟೇ. ಚೆನ್ನಾಗಿದೆ ಸನ್ಸೆಟ್. ಸಾರಿ ಗೈಸ್, ವಿಡಿಯೋ ಮಾಡಲಿಲ್ಲ, ಮರ್ತೋದ್ವಿ. ನಾವು ನೆನ್ನೆ ಸ್ಕೂಬಾ ಡೈವ್ ಮುಗಿಸ್ಕೊಂಡು ಕುಂದಾಪುರಕ್ಕೆ ಬಂದು ಸ್ಟೇ ಆಗಿ ಮತ್ತೆ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಯಾವುದು ಉಡುಪಿಗೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಿಕೊಂಡು ಆಮೇಲೆ ಮಲ್ಪೆ ಬೀಚಿಗೆ ಬಂದ್ವಿ ಗೈಸ್. ಸ್ವಲ್ಪ ಹೊತ್ತು ನೀರಲ್ಲಿ ಆಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಬಂದಮೇಲೆ ನೀರಿಗೆ ಹೋಗೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೈಯಲ್ಲಿರೋ ಉಂಗುರ ಬಿಚ್ಚಿಬಿಟ್ಟು ಕೆಳಗಡೆ ಬಿಟ್ಟ. ಅದು ಹೋಗಿ ಮಾಡಲ್ಲಿ ಸಿಕ್ಕಾಕೊಂಡ್ಬಿಡ್ತು. 3 hour ಹುಡುಕಿದ್ದೀವಿ ಗೈಸ್. ನಮ್ಮ 3 hourನ ಪರಿಶ್ರಮಕ್ಕೆ ಫಲಿತಾಂಶ ಅಂತ ಫೈನಲಿ ನಮಗೆ ಉಂಗುರ ಸಿಕ್ತು. ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡಿಕೊಂಡು ಇವಾಗ ಮತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಮಂಗಳೂರಿಗೆ ಹೋಗಿ ಇವತ್ತಿನ್ನೇನು ಇಲ್ಲ ಗೈಸ್, ಅಷ್ಟೇ ಸ್ವಲ್ಪ ಸ್ನಾನ ಮಾಡಬೇಕು. ಅಲ್ಲಿ ಜನ ಜಾಸ್ತಿ ಇದೆ ಮತ್ತು ಚೆನ್ನಾಗಿರಲಿಲ್ಲ ಅಂತ ಸ್ನಾನ ಮಾಡಲಿಲ್ಲ. ಬರೀ ಡ್ರೆಸ್ ಮಾತ್ರ ಚೇಂಜ್ ಮಾಡಿಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ತೀವಿ ಗೈಸ್. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಗೈಸ್, ಬೇರೆ ಏನೂ ಕೆಲಸ ಇಲ್ಲ. ನಾನು ಲಾಸ್ಟಲ್ಲಿ ಹೇಳ್ದಂಗೆ ನಾವು ಮಲ್ಪೆ ಬೀಚಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನನ್ನ ಹಸ್ಬೆಂಡು ಉಂಗುರನ ತೆಗೆದುಬಿಟ್ಟು ಬ್ಯಾಗಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಉಂಗುರ ಬಿಚ್ಚಿದ್ರು ಗೈಸ್. ಅದೇನಾಗೋಯ್ತು, ಕೆಳಗಡೆ ಮಿಸ್ ಆಗಿ ಮರಳಲ್ಲಿ ಬಿದ್ದೋಗ್ಬಿಡ್ತು. ಅದನ್ನು ಏನಿಲ್ಲ ಅಂದರೂ ಆಲ್ಮೋಸ್ಟ್ 3 hours ಹುಡುಕಿದ್ದೀವಿ ಗೈಸ್, ಸಿಕ್ಕೇ ಇಲ್ಲ. ಆಮೇಲೆ ಅಲ್ಲೊಬ್ಬರು ಪೊಲೀಸ್ ಇದ್ದರು, ಅವ್ರನ್ನ ಹೋಗಿ ಕೇಳಿದ್ವಿ, ಈ ಥರ ಆಗಿದೆ ಹೆಲ್ಪ್ ಮಾಡಿ ಅಂತ. ಅವ್ರು ಹೇಳಿದ್ರು, ನೆನ್ನೆ ತಾನೇ ಒಬ್ರದ್ದು ಮಂಗಲ್ಯ ಚೈನ್ ಹೋಗಿದೆ, ನಿಮ್ಮದು ಸಿಗಲ್ಲ ಬಿಡಿ ಅಷ್ಟೇ ಹೋಗಿ ಅಂತ ಅಂದರು. ಮತ್ತು ಇನ್ನೊಬ್ಬರು ಅಲ್ಲೇ ಇದ್ದಿದ್ದು ಪೊಲೀಸ್ ಬಂದು ಹೇಳಿದ್ರು, ಇಲ್ಲ ಸಿಗತ್ತೆ ಹುಡುಕಿ,
ನೀವು ಹುಡುಕ್ತಾ ಇರಿ, ಜೊತೇಲಿ ಅಜ್ಜಂಗೆ ಹರಕೆ ಮಾಡ್ಕೊಳ್ಳಿ. ನಿನ್ನ ಕೇಸ್ ಏನಾದರೂ ಸಿಕ್ಕಿದ್ರೆ ನಾವು ನಿನ್ನ ಸನ್ನಿಧಿಗೆ ಬರ್ತೀವಿ, ನಿನಗೆ ಹರಕೆ ಕೊಡ್ತೀವಿ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ, ಅಂದ್ಕೊಂಡು ಹುಡುಕಿ ಅಂತ ಹೇಳಿದ್ರು ಗೈಸ್. ನಾವು ಹುಡ್ಕಿದ್ವಿ ಕೂಡ. ನಾವು ಹರಕೆ ಮಾಡಿದ್ದು 20 ನಿಮಿಷಕ್ಕೆ ನಮ್ಮ ಉಂಗುರ ಸಿಕ್ತು ಗೈಸ್. ನೋಡಿ ಇಲ್ಲಿ ನಾನು ಕೂತಿದ್ದೀನಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ಏನೇನಿದೆ ಎಲ್ಲನೂ ಹುಡ್ಕಿದ್ವಿ ಗೈಸ್. ಲಾಸ್ಟಲ್ಲಿ ನಾನು ಕೂತಿರೋ ಹತ್ರನೇ ನನಗೆ ಉಂಗುರ ಸಿಕ್ತು ಗೈಸ್. ನನಗಂತೂ ಅವಾಗ ಅನ್ನಿಸ್ತು, ಯಾಕೆ ಅಜ್ಜನ ಎಲ್ಲರೂ ಅಷ್ಟು ನಂಬ್ತಾರೆ ಅಂತ. ನಮಗೂ ಕೂಡ ತುಂಬ ನಂಬಿಕೆ ಬಂತು ಗೈಸ್. ನಾವು ನೆಕ್ಸ್ಟು ಡೇನೇ ಅಜ್ಜನ ನೋಡೋಕೆ ಹೋದ್ವಿ. ನೆಕ್ಸ್ಟು ನಾವು ಬಂದಿದ್ದೆ ಕುತ್ತಾರು ಗೈಸ್. ಕುತ್ತಾರಿಗೆ ಬಂದು ಹೋಟೆಲ್ ಚೆಕ್ಕಿನ್ ಆಗಿ ಸ್ಟೇ ಆಗಿ ತುಂಬ ಸುಸ್ತಾಗ್ಬಿಟ್ಟಿತ್ತು ಬಿಸಿಲಲ್ಲಿ ಹುಡುಕಿ ಅಂತ ನಾವು ಊಟ ಮಾಡಿ ಮಲ್ಕೊಂಡ್ವಿ ಗೈಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬಂದಿದ್ದೆ ಅಜ್ಜನ ಆದಿ ಸ್ಥಳಕ್ಕೆ ಗೈಸ್. ಒಂಥರ ಪ್ಲೇಸ್ ಮಾತ್ರ ಪೀಸಾಗಿದೆ ಗೈಸ್, ತುಂಬ ಚೆನ್ನಾಗಿದೆ, ಪಾಸಿಟಿವ್ ವೈಬ್ ಕೊಡುತ್ತೆ. ಏನೋ ಗೊತ್ತಿಲ್ಲ, ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ನಾನು ವಿಜಯ್ ಹತ್ರ ಕೂಡ ಹೇಳ್ತಾ ಇದ್ದೆ ಹೋಗೋಣ ಅಂತ. ಬಟ್ ಏನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸೋ ಏನೋ, ನಮ್ಮ ಉಂಗುರ ಕಳೆದೋಯ್ತು, ಅಜ್ಜಂಗೆ ಹರಕೆ ಮಾಡ್ಕೊಂಡ್ವಿ, ಸಿಕ್ತು, ಎಲ್ಲನೂ ಆಗೋಯ್ತು ಗೈಸ್. ಫೈನಲಿ ಅಜ್ಜನ ಆದಿ ಸ್ಥಳಕ್ಕೆ ಬಂದ್ವಿ ನಾವು. ಅಜ್ಜನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟು ಬಂದಿದ್ದೆ ಧರ್ಮಸ್ಥಳ ಗೈಸ್. ಧರ್ಮಸ್ಥಳಕ್ಕೆ ಬಂದರೆ ನೇತ್ರಾವತಿ ನದಿ ಹತ್ರ ಹೋಗಲೇಬೇಕು. ಸೊ ಅಲ್ಲಿ ಹೋದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಅಷ್ಟೇನೂ ರಶ್ ಇರಲಿಲ್ಲ, ವೀಕ್ ಡೇಸ್ ಆಗಿದ್ದರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಸೊ ದರ್ಶನಕ್ಕೂ ಹೊರಟ್ವಿ. ದರ್ಶನ ಕೂಡ ಬೇಗನೆ ಆಯಿತು. ಜನ ಅಂತೂ ಏನು ಅಷ್ಟೇನು ಇರಲಿಲ್ಲ, ನಾರ್ಮಲಾಗೇ ಇದ್ದರು ಜನಗಳು. ಬೇಗ ಬೇಗ ದರ್ಶನವೂ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರನ್ನ ನೋಡಿಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ಸೌತಡ್ಕಗೆ ಗೈಸ್. ಸೌತಡ್ಕಗೆ ಬಂದ್ವಿ. ಸೌತಡ್ಕಲ್ಲಿ ಗಣೇಶನ ದರ್ಶನ ಮಾಡಿಕೊಂಡು ಇಲ್ಲಿನ ಫೇಮಸ್ ಸ್ವೀಟ್ ಅವಲಕ್ಕಿ ತಗೊಂಡು ಹೊರಟ್ವಿ ಗೈಸ್. ನನಗಂತೂ ಅದು ಎಷ್ಟು ಇಷ್ಟ ಅಂದರೆ ನಾನು ಅಲ್ಲಿಂದಾನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಗೈಸ್, ಅಷ್ಟು ಇಷ್ಟ ನನಗೆ. ಸೊ ಗಣೇಶನ ದರ್ಶನ ತುಂಬ ಚೆನ್ನಾಗಾಯಿತು, ಜನ ಇರಲಿಲ್ಲ. ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಹೊರಟಿದ್ದೆ ಬೆಂಗಳೂರು ಕಡೆಗೆ ಗೈಸ್. ನೋಡಿ ಗೈಸ್ ಹೆಂಗೆ ಆಡ್ತಾವ್ ನೋಡಿ. ನಾನು ಸಾಂಗ್ ಆಫ್ ಮಾಡ್ತಾ ಇದ್ದೀನಿ, ಇವನು ಸಾಂಗ್ ಆನ್ ಮಾಡ್ತಾನೆ, ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಐ ಗೈಸ್ ಸಾರಿ, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಮರ್ತೋಗ್ತಾ ಇದ್ದೀನಿ ಗೈಸ್, ನಂಗೆ ಮಾಡೋಕ್ಕೆ ಆಗ್ತಿಲ್ಲ, ಮರ್ತೋಯ್ತು ಮಾಡೋಕ್ಕಾಗಲಿಲ್ಲ. ನಾವು ಕುಂದಾಪುರದಿಂದ ಇದಕ್ಕೆ ಬಂದಿದ್ವಿ, ಯಾವೂರದು ಏನೋ ಗೈಸ್, ಆ ಊರ ಹೆಸರು ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ, ಮರ್ತೋಗ್ಬಿಟ್ಟೆ. ಏನೋ ಒಂದು ಊರ ಹೆಸರದು. ಕುತ್ತಾರ ಹತ್ರ ನಾವು ನೈಟು ಸ್ಟೇ ಆಗಿದ್ವಿ. ಆಮೇಲೆ ಬೆಳಗ್ಗೆ ಎದ್ದು ಕೊರಗಜ್ಜ ಆದಿ ಸ್ಥಳಕ್ಕೆ ಹೋದ್ವಿ. ಸಖತ್ತಾಗಿತ್ತು, ಒಂಥರ ಪಾಸಿಟಿವ್ ವೈಬು. ಫಸ್ಟ್ ಟೈಮ್ ಹೋಗಿದ್ದು, ಚೆನ್ನಾಗಿದೆ. ನೀವು ಒಂದ್ಸಲ ಹೋಗಿ ಬನ್ನಿ ಫ್ರೀ ಇದ್ದಾಗ. ಆಮೇಲೆ ಅಲ್ಲಿ ಹೋದ್ವಿ. ಅಲ್ಲಿಂದ ಮತ್ತೆ ಬಂದಿದ್ದು ನಾವು ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ಬಂದ್ವಿ. ಧರ್ಮಸ್ಥಳ ಆಗಿ ಮತ್ತೆ ಸೌತಡ್ಕಗೆ ಹೋದ್ವಿ. ಸೌತಡ್ಕದಿಂದ ಇವಾಗ ಬೆಂಗಳೂರು ಕಡೆ ನಾವು ಹೋಗ್ತಾ ಇದ್ದೀವಿ ಗೈಸ್. ಹತ್ರ ಹಾಸನಕ್ಕೆ ಬಂದಿದ್ದೀವಿ. ಇವಾಗ ನೆನಪಾಯ್ತು ವಿಡಿಯೋ ಮಾಡಬೇಕು ನಾನು ಅಂತ, ಅದಕ್ಕೆ ಬಂದು ಇವಾಗ ಮಾಡ್ತಾಯಿದ್ದೀನಿ. ಹೋಗ್ತಾ ಇದ್ದೀವಿ, ರೋಡಲ್ಲಿ ಹೋಗ್ತೀವಿ ಗೈಸ್. ಒಂದು 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗಿಬಿಡ್ತೀವಿ ಅಷ್ಟೇ ಗೈಸ್. ನಮ್ಮ ಟ್ರಿಪ್ಪು ಮುಗೀತು. 4 ಡೇಸ್ ಟ್ರಿಪ್ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅದೇ ನಾರ್ಮಲ್ ಲೈಫು, ಕೆಲಸ ಅಷ್ಟೇ ಗೈಸ್, ಇನ್ನೇನೂ ಇರಲ್ಲ. ನೆಕ್ಸ್ಟ್ ಟ್ರಿಪ್ ಬರೋವರೆಗೂ ಬಾಯ್ ಗೈಸ್. ನನ್ನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್.
ಟಾಟಾ ಬಾಯ್ ಬಾಯ್. ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಡ್ರೈವರ್ ಅಲ್ಲ ಗೈಸ್, ಡ್ರೈವ್ ಮಾಡ್ತಾ ಇದ್ದಾರೆ. ಪರ್ಸನಲ್ ಡ್ರೈವರ್ ಗೈಸ್, ಪರ್ಸನಲ್ ಡ್ರೈವರ್. ನೋಡಿ ಮಾತಾಡಲ್ಲ, ಹಿಂಗೆ ಅವಾಗ ಮಾತಾಡ್ತಾನೆ ಅಷ್ಟೇ ಇರ್ತಾನೆ. ನಮ್ಮ ಅಪ್ಪನ ಬಗ್ಗೆ ಏನಕ್ಕೆ ಮಾತಾಡ್ತೀಯ ನೀನು? ಅದೇ ಏನ್ ಡ್ರೈವರ್ ಅಂತೆ, ನೀನೇನು ಹೇಳೋದು? ನನ್ನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಜಾಸ್ತಿ ಏನು ಅಲ್ಲ, ಇಲ್ಲೇ ಇಲ್ಲ, ಅದು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ಅದೆಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಈ ವಿಡಿಯೋ ಹಾಕುತ್ತೆ ಅಷ್ಟೇ. ಹಾಕ್ತೀನಿ ಗೈಸ್, ಎಲ್ಲ ವಿಡಿಯೋಸ್ ತಗೊಂಡಿದ್ದೀನಿ, ಸ್ವಲ್ಪ ವಿಡಿಯೋಸ್ ತಗೊಂಡಿದ್ದೀನಿ, ಅದೆಲ್ಲ ಹಾಕ್ತೀನಿ ನೋಡಿ. ಇಂಥ ಕಿತಾಪತಿ ಗೈಸ್ ಇವನು. ಸರಿ ಗೈಸ್, ಇದನ್ನು ನಾನು ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ, ನೋಡಿ ಹೆಂಗೆ ಆಡ್ತಾನೆ ಅಂತ. ಟ್ರೈ ಮಾಡ್ತೀನಿ ಅವಾಗ ಒಂದು ಮಾತಾಡೋದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಸೀಕ್ರೆಟಾಗಿ. ನೆಕ್ಸ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಗೈಸ್. ಬಾಯ್. ನಮ್ಮ ಹಸ್ಬೆಂಡ್ ಬಾಯ್ ಅಲ್ಲ ಗೈಸ್, ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ ಗೈಸ್.